Hi, welcome to Parishrama Navodaya Coaching Classes Gokak. Today concept is English passage number 1. ಏನ್ ಮಾಡೋಣ ಇವತ್ತ ನಾವ ಇಂಗ್ಲಿಷ್ ಪ್ಯಾಸೇಜ್ ಅನ್ನ ಡಿಸ್ಕಷನ್ ಮಾಡೋಣ. ಹಾಗಿದ್ರೆ ನೋಡೋಣ ಬನ್ನಿ ಇಲ್ಲಿ ಏನೈತಿ ಅಂತ. Once upon a time there lived a Rajputa king at Malwa. His kingdom was small, quiet and peaceful. There were no major battles or political problems. So his one aim in life was to make his people ಹ್ಯಾಪಿ. ಏನಂದ್ರ ನೀವು ಪ್ಯಾಸೇಜ್ ಅನ್ನ ಓದೋಕ್ಕಿಂತ ಓದಿದ ನಂತರ ಏನ್ ಮಾಡ್ಬೇಕಂದ್ರ ಸಿಸಿಲೆ ನಿಮಗೆ ಇಲ್ಲಿ ಏನ್ ಮಾಡ್ಬೇಕಂದ್ರ ಪೆನ್ಸಿಲ್ದಿಂದ ನೀವ ಇಲ್ಲಿ ಯಾವ ಮೇಜರ್ ಕ್ಯಾರೆಕ್ಟರ್ಸ್ ಇರ್ತಾವು ಅಥವಾ ಮೇಜರ್ ಪ್ಲೇಸಸ್ ಯಾವ ಇರ್ತಾವ ಅಂತ ಹೇಳಿ ಏನ್ ಮಾಡ್ಬೇಕಂದ್ರ ಅಂಡರ್ಲೈನ್ ಮಾಡ್ಕೊಂಡ್ರೆ ಅಂದ್ರ ನಿಮಗ ಆಮೇಲೆ ಕ್ವಶನ್ಸ್ ಆನ್ಸರ್ ಮಾಡಕ ಈಸಿ ಆಗುತ್ತೆ. ಇಲ್ಲಿ ನೋಡ್ರಿ ಏನೇನ್ದಾವ್ ಇಲ್ಲಿ ಮೇಜರ್ ಪಾರ್ಟ್ ಏನೇನ್ದಾವ್ ಇಲ್ಲಿ ನೋಡ್ರಿ. ದ ಕಿಂಗ್, ರಜಪೂತ ಕಿಂಗ್ ಅನ್ನೋದು ಒಂದ್ ಐತಿ, ಹೌದಾ. ನೆಕ್ಸ್ಟ್ ಯಾವ್ದೈತಿ, ಮಾಳ್ವಾ ಅನ್ನೋ ಪ್ಲೇಸ್ ಐತಿ, ಹೌದಾ. ಇಲ್ಲಿ ನೋಡ್ರಿ. ಒನ್ಸ್ ಅಪಾನ್ ಎ ಟೈಮ್ ದೇರ್ ಲೈವ್ ರಜಪೂತ ಕಿಂಗ್ ಅಟ್ ಮಾಳ್ವಾ. ಒಂದು ಊರಲ್ಲಿ ಏನಂದ್ರ ಯಾರ ರಜಪೂತ ಅನ್ನೋ ರಾಜ ಏನಂದ್ರ ಎಲ್ಲಿ ಆಳ್ವಿಕೆ ಮಾಡ್ತಿದ್ದ, ಮಾಳ್ವಾ ಅನ್ನೋ ಪ್ಲೇಸ್ನಾಗ ಆಳ್ವಿಕೆ ಮಾಡ್ತಿದ್ದ. ಈಸ್ ಕಿಂಗ್ಡಮ್ ವಾಸ್ ಸ್ಮಾಲ್, ಕ್ವೈಟ್ ಅಂಡ್ ಪೀಸ್ಫುಲ್. ಅವನ ರಾಜ್ಯ ಹೆಂಗಿತ್ತಂದ್ರ ಶಾಂತಿ ಮತ್ತ ಸಮಾಧಾನದಿಂದ ಕೂಡಿತ್ತು, ಹೌದಾ. ಚಿಕ್ಕ ಪ್ರದೇಶ ಇತ್ತು, ಆದ್ರ ಅಲ್ಲಿ ಏನಂದ್ರ ಯಾವುದೇ ರೀತಿಯಾದಂತಹ ಸಮಸ್ಯೆಗಳೇ ಇರ್ಲಿಲ್ಲ. ಏನಂದ್ರ ಕ್ವೈಟ್ ಅಂಡ್ ಪೀಸ್ಫುಲ್, ತುಂಬಾ ಶಾಂತವಾಗಿತ್ತು. ನೆಕ್ಸ್ಟ್, ದೇರ್ ವೇರ್ ನೋ ಮೇಜರ್ ಬ್ಯಾಟಲ್ಸ್ ಆರ್ ಪೊಲಿಟಿಕಲ್ ಪ್ರಾಬ್ಲಮ್ಸ್. ಅಲ್ಲಿ ಯಾವುದೇ ಆದಂತ ಯುದ್ಧಗಳಾಗಲಿ ಅಥವಾ ರಾಜಕೀಯ ಸಮಸ್ಯೆಗಳಾಗ್ಲಿ ಯಾವುದು ಇರ್ಲಿಲ್ಲ, ಹೌದಾ. ದೇರ್ ವೇರ್ ನೋ ಮೇಜರ್ ಬ್ಯಾಟಲ್ಸ್ ಅಂದ್ರೆ ಏನಿಲ್ಲಿ ಯುದ್ಧಗಳು, ಹೌದಾ. ಬ್ಯಾಟಲ್ಸ್ ಅಂದ್ರ ಯುದ್ಧಗಳು. ಪೊಲಿಟಿಕಲ್ ಪ್ರಾಬ್ಲಮ್ಸ್ ಅಂದ್ರ ಯಾವುದೇ ಯುದ್ಧಗಳಾಗಲಿ, ಪೊಲಿಟಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ಏನ ರಾಜಕೀಯ ಸಮಸ್ಯೆಗಳಾಗಲಿ ಇರ್ಲಿಲ್ಲ. ಸೊ ಹೀಸ್ ಒನ್ ಏಮ್ ಇನ್ ಲೈಫ್ ವಾಸ್ ಟು ಮೇಕ್ ಈಸ್ ಪೀಪಲ್ ಹ್ಯಾಪಿ. ಏಮ್ ಅಂದ್ರೆ ಏನ, ಗುರಿ, ಹೌದಾ. ಇಲ್ಲಿ ರಾಜನ ಗುರಿ ಏನಾಗಿತ್ತಪ್ಪ ಅಂತಂದ್ರ ಅವನ ರಾಜ್ಯದಲ್ಲಿರ್ತಕ್ಕಂಥ ಜನಗಳು ಯಾರು ಯಾವುದೇ ತೊಂದರೆಗಳಿಂದ ಕೂಡಿರಬಾರ್ದು. ಏನಂದ್ರ ಅವನ ರಾಜ್ಯದಲ್ಲಿರ್ತಕ್ಕಂಥ ಜನಗಳೆಲ್ಲರೂ ತುಂಬಾ ಖುಷಿಯಾಗಿರ್ಬೇಕು ಅನ್ನೋದೇನಂದ್ರ ಅವನೊಂದ ಗುರಿ ಇತ್ತು, ಹೌದಾ. ನೆಕ್ಸ್ಟ್ ಏನೈತಿ ನೋಡ್ರಿ. 1 year there was a severe drought. The fields were dry and cracked and the trees were bare. There were no flowers and fruits in land or crops of any kind. The king was worried. How was he to save the people from famine? He walked to the river Narmada, cleansed and prayed, "O scared Narmada, bless us with rain, save my people from famine." ಹೌದು. ಇಲ್ಲಿ ನೋಡ್ರಿ, ಈ ಪ್ಯಾರಾಗ್ರಾಫ್ ದಾಗ ನಮ್ಗೆ ಏನೇನೋ ಮೇಜರ್ ಪಾರ್ಟ್ಸ್ ಅದಾವ ಅಂದ್ರ ಏನಂದ್ರ ಪ್ರೇಡ್ ನರ್ಮದಾ, ಹೌದು. ಯಾವ್ದ ರಿವರ್ ನರ್ಮದಾ ಅನ್ನೋದು ಒಂದು ಏನೈತಿ ಇಲ್ಲಿ ಇಂಪಾರ್ಟೆಂಟ್, ಹೌದು, ಟಾಪಿಕ್ ಐತಿ. ನೆಕ್ಸ್ಟ್ ನೋಡ್ರಿ. 1 year ದೇರ್ ವಾಸ್ ಅ ಸೆವರ್ ಡ್ರಾಟ್. ಏನಂದ್ರ ಒಂದ್ ವರ್ಷದಾಗ ಏನಂದ್ರ ತೀವ್ರವಾದ ಬರಗಾಲ ಶುರು ಆಗ್ತೈತಿ. ಎಲ್ಲಿ ರಜಪೂತ ಕಿಂಗ್ ಅಟ್ ಮಾಳ್ವಾದಲ್ಲಿ. ಎಲ್ಲಿ ಶುರು ಆಗ್ತೈತಿ, ಮಾಳ್ವಾ ಅನ್ನೋ ಪ್ಲೇಸ್ನಾಗ ಬರಗಾಲ ಶುರು ಆಗುತ್ತ. ದ ಫೀಲ್ಡ್ಸ್ ವೇರ್ ಡ್ರೈ ಅಂಡ್ ಕ್ರ್ಯಾಕ್ಡ್. ಏನಂದ್ರ ಬರಗಾಲ ಇತ್ತಂದ್ರ ಏನಾಕತಿ, ನೆಲಗಳೆಲ್ಲ ಒಣಗಿ ಬಿರುಕ್ ಬಿಡ್ತಾವ್, ಗೊತ್ತೈತಿ, ಹೌದು. ಅಲ್ಲೇನಂದ್ರ ಡ್ರೈ ಅಂಡ್ ಕ್ರ್ಯಾಕ್ಡ್, ಒಣಗಿ ಬಿರುಕ್ ಬಿಡ್ತಾವ್. ದ ಟ್ರೀಸ್ ವೇರ್ ಬೇರ್ ಅಂದ್ರ ಖಾಲಿ ಆಗು ಅಂದ್ರ ಇಲ್ಲಿ ಏನಾಗ್ತಾವ ಅಂದ್ರ ಗಿಡಗಳೆಲ್ಲ ಒಣಗಿ, ಅದು ಒಣಗಿದ ನಂತರ ಏನೈತಿ, ಗಿಡಗಳ ಎಲೆಗಳೆಲ್ಲ ಉದುರಿ ಹೋಗ್ತಾವ, ಗಿಡಗಳೆಲ್ಲ ಬೋಳಾಗಿರ್ತಾವ. ನೆಕ್ಸ್ಟ್, ದೇರ್ ವೇರ್ ನೋ ಫ್ಲವರ್ಸ್ ಅಂಡ್ ಫ್ರೂಟ್ಸ್ ಇನ್ ಲ್ಯಾಂಡ್. ಅಲ್ಲಿ ಇರ್ತಕ್ಕಂಥ ಹೊಲದಲ್ಲಿ ಯಾವುದೇ ಹಣ್ಣುಗಳಾಗ್ಲಿ ಹೂಗಳಾಗ್ಲಿ ಯಾವ್ದು ಬಿಡ್ತಾರ. ಮರಗಳ ಒಣಗಿದ್ಮೇಲ ಅಲ್ಲಿ ಹೂಗಳ ಅಥವಾ ಹಣ್ಣುಗಳಲ್ಲಿ ಹೇಗಿರ್ತಾವು, ಅದಕ್ಕಾಗಿ ಏನಿರ್ತತಿ ಅಲ್ಲಿ ಎಲ್ಲವೂ ಖಾಲಿಯಾಗಿರ್ತತಿ. ಆರ್ ಕ್ರಾಪ್ಸ್ ಎನಿ ಕೈಂಡ್, ಅಲ್ಲಿ ಯಾವುದೇ ಬೆಳೆಗಳು ಕೂಡ ಬೆಳೀತಿರ್ತಾರಲ್ಲ. ನೆಕ್ಸ್ಟ್, ದ ಕಿಂಗ್ ವಾಸ್ ವರಿಡ್. ಇದರಿಂದ ಬರಗಾಲ ಬಿದ್ದಿದ್ದನ್ನ ನೋಡಿ ರಾಜ ಏನಾಗ್ತಾನು, ದುಃಖಿತನಾಗ್ತಾನ, ಹೌದಾ. ರಾಜ ಕಿಂಗ್ ವಾಸ್ ವರಿಡ್ ಅಂದ್ರ ದುಃಖ, ಹೌದಾ, ದುಃಖಿತನಾಗ್ತಾನ ರಾಜ. ಹೌ ವಾಸ್ ಹಿ ಟು ಸೇವ್ ದ ಪೀಪಲ್ ಫ್ರಾಮ್ ಫೆಮೈನ್ ಅಂದ್ರೆ ಏನ, ಬರಗಾಲ. ಈ ಬರಗಾಲದಿಂದ ನನ್ನ ರಾಜ್ಯದ ಜನರನ್ನೆಲ್ಲ ನಾ ಹೆಂಗ್ ಕಾಪಾಡ್ಲಿ ಅಂತ ಹೇಳಿ ಏನ್ ಮಾಡ್ತಾನು, ರಾಜ ಚಿಂತೆಗಿರ್ತಾನ. ಅವಾಗ ಹಿ ವಾಕ್ ಟು ದ ರಿವರ್
ನರ್ಮದಾ ನೆಲ್ಟ್ ಆ್ಯಂಡ್ ಪ್ರೇಡ್ ಓ ಸ್ಕೇರ್ಡ್ ನರ್ಮದಾ. ರಾಜ ಏನ್ ಮಾಡ್ತಾನು, ಇದರಿಂದ ದುಃಖಿತನಾಗಿ ಏನ್ ಮಾಡ್ತಾನಂದ್ರ ವಾಕ್ ಎಲ್ಲಿ ಈ ವಾಕ್ ಟು ದ ರಿವರ್ ನರ್ಮದಾ, ನರ್ಮದಾ ನದಿಯ ಕಡೆಗೆ ಏನ್ ಮಾಡ್ತಾನು ನಡ್ಕೋತಾ ಹೋಗ್ತಾನ. ಹೌದಾ, ವಾಕಿಂಗ್ ಅಂದ್ರ ನಡ್ಕೋತಾ ಹೋಗ್ತಾನ. ನೆಲ್ಟ್ ಆ್ಯಂಡ್ ಪ್ರೇಡ್ ಮೊಣಕಾಲೂರಿ, ನೆಲ್ಟ್ ಅಂದ್ರ ಮೊಣಕಾಲೂರು, ಮೊಣಕಾಲೂರಿ ಏನಂದ್ರ ನರ್ಮದಾ ನದಿಯನ್ನ ಬೇಡ್ಕೋತಾನ. ಓ ಸ್ಕೇರ್ಡ್, ಹೌದಾ, ಓ ಸ್ಕೇರ್ಡ್ ನರ್ಮದಾ, ಓ ಸ್ಕೇರ್ಡ್ ಅಂದ್ರ ಪವಿತ್ರವಾದ ನದಿ. ಹೌದಾ, ಓ ಸ್ಕೇರ್ಡ್ ನರ್ಮದಾ ಅಂದ್ರ ಓ ಪವಿತ್ರವಾದ ನದಿ. ಬ್ಲೆಸ್ ಅಸ್ ವಿತ್ ರೇನ್, ನಮಗೇನಂದ್ರ ಮಳೆಯನ್ನ ಕರುಣಿಸು, ಮಳೆಯನ್ನ ತರಿಸಿಕೊಡು ಅಂತೇಳಿ ಹೇಳ್ತಾನ. ಸೇವ್ ಮೈ ಪೀಪಲ್ ಫ್ರಾಮ್ ಫೆಮೈನ್, ಮಳೆಯನ್ನ ತಂದು ನಮಗೇನಂದ್ರ ಈ ಫೆಮೈನ್ ಅಂದ್ರ ಈ ಬರಗಾಲದಿಂದ ನನ್ನ ಜನರನ್ನೆಲ್ಲ ಮುಕ್ತಿಗೊಳಿಸು ಅಂತೇಳಿ ಕೇಳ್ತಾನ. ಯಾರು ಕೇಳ್ತಾರ ಇಲ್ಲಿ, ಯಾರು ಕೇಳ್ತಾರು? ಕಿಂಗ್ ರಜಪೂತ ಕಿಂಗ್. ಅವ ಎಲ್ಲಿ ಆಳ್ವಿಕೆ ಮಾಡ್ತಿರ್ತಾನು? ಮಾಳ್ವಾ. ಇಲ್ಲಿ ಯಾವ್ದ ರಿವರ್ ಯಾವ್ದೈತಿ? ನರ್ಮದಾ. ಹೌದಾ, ಇಷ್ಟ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿತ್ತಂದ್ರ ಈಸಿಲಿ ಪ್ಯಾಸೇಜ್ ಏನೈತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇನ್ನೂ ಯಾರ್ಯಾರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಫ್ರೆಂಡ್ಸ್ ಈ ವಿಡಿಯೋನ ಏನ್ ಮಾಡ್ರಿ, ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಅಂಡ್ ಐ ಶಾಲ್ ಆಫರ್ ಯು ಮೈ ಫಸ್ಟ್ ಬಾರ್ನ್ ಚೈಲ್ಡ್, ನೀನು ಮಳೆಯನ್ನ ನನ್ನ ಜನರಿಗೆ ತಂದಿದ್ದ ಆದ್ರ ನಾ ಏನ್ ಮಾಡ್ತೀನಂದ್ರ ಹೇಳ್ತಾನ ರಾಜ, ಆಫರ್ ಯು ಮೈ ಫಸ್ಟ್ ಬಾರ್ನ್ ಚೈಲ್ಡ್ ಅಂದ್ರ ನನಗ ಮೊದಲು ಹುಟ್ಟಿರ್ತಕ್ಕಂತ ಮಗುವನ್ನ ಏನ್ ಮಾಡ್ತನು ನಿನಗ ಅರ್ಪಿಸ್ತನು ಅಂತ ಹೇಳ್ತಾರ. ಈಗ ಹೊಳೆಗೆ ಏನ್ ಮಾಡ್ತಾರು, ತನ್ನ ಮಗುವನ್ನ ಬೇಡಿಕೆಯನ್ನು ಹರಿಕೆ ಹೊತ್ತಿರ್ತಾರಲ್ಲ, ಹಂಗ ಅವ ಹೇಳ್ತಾನು ಫಸ್ಟ್ ಬಾರ್ನ್ ಚೈಲ್ಡ್, ನನಗ ಹುಟ್ಟಿದ ಮಗುವನ್ನ ಏನ್ ಮಾಡ್ತನು ನಿನಗ ಅರ್ಪಿಸ್ತನು ಬಿಫೋರ್ ಲಾಂಗ್. ಹೌದಾ, ಈ ಬೇಡಿಕೆಯನ್ನ ಇಟ್ಟ ತಕ್ಷಣ ಬಹಳ ಸಮಯ ತಗೋಲಿ, ಏನಂದ್ರ ಬಿಫೋರ್ ಲಾಂಗ್, ಬಹಳ ಸಮಯ ತಗೋಲಿಲ್ಲ. ದ ಸ್ಕೈ ವಾಸ್ ಓವರ್ಕಾಸ್ಟ್ ವಿತ್ ಕ್ಲೌಡ್ಸ್ and it rained heavily. Before long, the sky was overcast with clouds and it rained heavily. The wet earth was plowed, seeds were sown, and a few months later, a bumper crop was harvested. The people rejoiced. ನೋಡಂದ್ರ ಅವ ನನ್ನ ಮಗುವನ್ನ ನಿನಗ ಅರ್ಪಿಸ್ತನಂತ ಹೇಳಿ ಬಹಳ ಸಮಯ ಹೊತ್ತಾಗ್ಲಿಲ್ಲ. ದ ಸ್ಕೈ ವಾಸ್ ಓವರ್ಕಾಸ್ಟ್ ವಿತ್ ದ ಕ್ಲೌಡ್ಸ್, ಏನಂದ್ರ ಮೋಡದಿಂದ ಏನಾಗ್ತೈತಿ, ವಾತಾವರಣ ಮೋಡ ಕವಿದ ವಾತಾವರಣ ಅಂತಾರಲ್ಲ, ಮಳಿ ಬರೋಕ್ಕಿಂತ ಮುಂಚೆ ಮೋಡ ಕವಿತೈತ್ಲ, ಆ ರೀತಿ ಅಲ್ಲಿ ಏನಂತಾರ ಮೋಡಗಳು ತುಂಬ್ತಾವ. ನೆಕ್ಸ್ಟ್ ಅಂಡ್ ರೇನ್ಡ್ ಹೆವಿಲಿ, ಜೋರಾಗಿ ಏನಂದ್ರ ಮಳೆ ಬರಾಕ್ ಸ್ಟಾರ್ಟ್ ಆಯ್ತು. ಬಿಫೋರ್ ಲಾಂಗ್ ದ ಸ್ಕೈ ವಾಸ್ ಓವರ್ಕಾಸ್ಟ್ ವಿತ್ ಕ್ಲೌಡ್ಸ್ ಅಂಡ್ ಇಟ್ ರೇನ್ಡ್ ಹೆವಿಲಿ, ಮೋಡದಿಂದ ತುಂಬಿ ಏನಂದ್ರ ಜೋರಾಗಿ ಮಳೆ ಬರಲು ಆರಂಭ ಆಯ್ತು. ದ ವೆಟ್ ಅರ್ತ್ ವಾಸ್ ಪ್ಲಾವ್ಡ್, ಸೀಡ್ಸ್ ವೇರ್ ಸೋನ್, ಏನಂದ್ರ ಅಲ್ಲಿರ್ತಕ್ಕಂಥ ಅರ್ತ್ ಎಲ್ಲ ಏನಂದ್ರ ಒದ್ದೆ ಆಯ್ತು, ಮಳೆಯಿಂದ ಏನಾಯ್ತು ಒದ್ದೆ ಆಯ್ತು. ಫ್ಲೌಡ್, ಸೀಡ್ಸ್ ವೇರ್ ಸೋನ್, ಅಲ್ಲಿ ಏನಂದ್ರ ಅಲ್ಲಿರ್ತಕ್ಕಂಥ ಜನಗಳೆಲ್ಲ ಸೋನ್ ಬೆಳೆಗಳನ್ನ ಬೆಳಕ್ ಸ್ಟಾರ್ಟ್ ಮಾಡಿದ್ರು, ಬೀಜಗಳನ್ನ ಬಿತ್ತಿದರು. ಅಂಡ್ ಅ ಫ್ಯೂ ಮಂತ್ಸ್ ಲೇಟರ್ ಅ ಬಂಪರ್ ಕ್ರಾಪ್, ಏನಂದ್ರ ಕೆಲವು ತಿಂಗಳ ನಂತರ ಏನಾಯ್ತು, ಬೀಜಗಳನ್ನ ಬಿತ್ತಿರ್ತಾರಲ್ಲ ಅದೇನಾಗ್ತೈತಿ, ಬೆಳೆ ಬರ್ತೈತಿ. ಹೌದಾ, ಏನ ಅ ಫ್ಯೂ ಮಂತ್ಸ್ ಲೇಟರ್ ಬಂಪರ್ ಕ್ರಾಪ್, ಹೌದಾ, ತುಂಬಾ ಏನ ಫಲದಾಯಕವಾದಂತ ಬೆಳೆ ಇಲ್ಲಿ ಬರ್ತೈತಿ. ಕ್ರಾಪ್ ವಾಸ್ ಹಾರ್ವೆಸ್ಟೆಡ್, ಹಾರ್ವೆಸ್ಟೆಡ್ ಅಂದ್ರ ಆ ಬೆಳೆಯನ್ನ ಬಂದಿರ್ತಕ್ಕಂಥ ಬೆಳೆಯನ್ನ ಏನ್ ಮಾಡ್ತಾರು, ಕೊಯ್ಲ್ ಮಾಡ್ತಾರು, ಅಂದ್ರ ಅದನ್ನ ರಾಶಿ ಮಾಡ್ತಾರು. ದ ಪೀಪಲ್ ರಿಜಾಯ್ಸ್ಡ್, ಇದರಿಂದ ಮಳೆ ಬಂದಿದ್ರಿಂದ ಜನಗಳೆಲ್ಲ ಬೆಳೆಗಳನ್ನ ಬೆಳೆದು ಅವ್ರ ಏನಂದ್ರ ಕೊಯ್ಲ್ ಮಾಡಿದ ನಂತರ ರಿಜಾಯ್ಸ್ಡ್ ಅಂದ್ರ ಅವರು ತುಂಬಾ ಖುಷಿಯಾಗಿರ್ತಾರ. ನೆಕ್ಸ್ಟ್ ಏನಂದ್ರೆ ಈ ಪ್ಯಾಸೇಜ್ ಆಗ್ತಾ ಇತ್ತ. ಇನ್ನ ಈ ಪ್ಯಾಸೇಜ್ ಮೇಲೆ ಯಾವ ರೀತಿಯ ಕ್ವಶನ್ಸ್ ಕೇಳ್ತಾರ ಅದನ್ನ ನಾವು ಹೆಂಗ ನಾವು ಅದಕ್ಕ ಆನ್ಸರ್ ಹುಡುಕ್ಬೇಕಂತೇಳಿ ನೋಡ್ರಿ. ನೋಡ್ರಿ, ಫಸ್ಟ್ ಕ್ವಶನ್ ಏನ್ ಕೇಳಿದಾರ, ವಾಟ್ ವಾಸ್ ದ ಕಿಂಗ್ಸ್ ಪ್ರಾಬ್ಲಮ್ ಅಂದ್ರ ಈ ಪ್ಯಾಸೇಜ್ದಾಗ ಏನ್ ಕೇಳಿದಾರು, ವಾಟ್ ವಾಸ್ ದ ಕಿಂಗ್ಸ್ ಪ್ರಾಬ್ಲಮ್, ಇಲ್ಲಿ ರಾಜನ ಸಮಸ್ಯೆ ಏನಾಗಿತ್ತು ಅಂತ ಕೇಳಿದಾರ. ಹೌದಾ, ರಾಜನ ಸಮಸ್ಯೆ ಏನಾಗಿತ್ತು ಅಂದ್ರ ಕಿಂಗ್ಸ್ ಪ್ರಾಬ್ಲಮ್ ವಾರ್ಸ್, ಪೊಲಿಟಿಕಲ್ಸ್, ಫೆಮೈನ್, ಫ್ಲೂಡ್. ಹೌದಾ, ಏನಾಗಿರ್ತೈತಿ ಇಲ್ಲಿ ರಾಜನ ಸಮಸ್ಯೆ, ಏನ್ ಯುದ್ಧಗಳಿರ್ತಾವು, ಅಥವಾ ಪೊಲಿಟಿಕಲ್ ಅಂದ್ರ ರಾಜಕೀಯ ಸಮಸ್ಯೆಗಳಿರ್ತಾವು, ಫೆಮೈನ್ ಅಂದ್ರ ಬರಗಾಲ, ಫ್ಲೂಡ್ ಅಂದ್ರ ಪ್ರವಾಹ. ಯಾವ ಸಮಸ್ಯೆ ಇರ್ತೈತಿ ಇಲ್ಲಿ ರಾಜನಿಗೆ? ಹೌದಾ, ಯಾವ್ದಿರ್ತೈತಿ? ಫೆಮೈನ್. ಆಪ್ಷನ್ ಸಿ ಫೆಮೈನ್. ವಾಟ್ ವಾಸ್ ದ ಕಿಂಗ್ಸ್ ಪ್ರಾಬ್ಲಮ್, ಇಲ್ಲಿ ರಾಜನ ಸಮಸ್ಯೆ ಏನಾಗಿರ್ತೈತಿ? ಫೆಮೈನ್, ಬರಗಾಲ. ಬರಗಾಲದಿಂದ ಅವನ ರಾಜ್ಯ ಕೂಡಿರ್ತೈತಿಲ್ಲ, ಅದಕ್ಕಾಗಿ ಏನಂದ್ರ ಅವನ ಸಮಸ್ಯೆ ಫೆಮೈನ್. ನೆಕ್ಸ್ಟ್ ನೋಡ್ರಿ, ವೆನ್ ದೇರ್ ಈಸ್ ಡ್ರಾಟ್, ಬರಗಾಲವಿದ್ದಾಗ
ಏನಾಗ್ತೈತಿ ಅಂತ ಕೇಳಿದಾರೆ ಇಲ್ಲಿ. ಹೌದಾ? when there is drought. Option A, there is a lot of rain. The earth is dry and cracked. People are very happy. Option D, people sow the seeds. ಇಲ್ಲಿ ಬರಗಾಲವಿದ್ದಾಗ ಯಾವ ಸಮಸ್ಯೆ ಎದುರಾಗ್ತೈತಿ? ಯಾವ್ದಂದ್ರ ದ ಅರ್ತ್ ಈಸ್ ಡ್ರೈ ಅಂಡ್ ಕ್ರ್ಯಾಕ್ಡ್. ಅಂದ್ರ ಬರಗಾಲವಿದ್ದಾಗ ಭೂಮಿ ಒಣಗಿ ಏನಂದ್ರ ಬಿರುಕು ಬಿಡ್ತಿರ್ತೈತಿ. ಅದಕ್ಕ ಆಪ್ಷನ್ ಬಿ, ದ ಅರ್ತ್ ಈಸ್ ಡ್ರೈ ಅಂಡ್ ಕ್ರ್ಯಾಕ್ಡ್. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. Which statement shows that the Rajputa kind love is people? ಇಲ್ಲಿ ಯಾವ ವಾಕ್ಯವನ್ನ ನೋಡಿ ನಿಮಗ ರಜಪೂತ ಅಂದ್ರ ರಾಜನಿಗೆ ಜನಗಳ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಆಕತಿ ಅಂತ ಕ್ವಶನ್ ಕೇಳಿದಾರ. ಹೌದಾ? ವಿಚ್ ಸ್ಟೇಟ್ಮೆಂಟ್ ಶೋಸ್ ದಟ್ ದ ರಜಪೂತ ಕಿಂಗ್ ಲವ್ಡ್ ಈಸ್ ಪೀಪಲ್? ಹೌದು? ಯಾವ ವಾಕ್ಯವನ್ನ ನೋಡ್ರ ನಿಮಗ ರಜಪೂತ ರಾಜ ಜನಗಳ ಮೇಲೆ ಪ್ರೀತಿ ಇದ್ದ ಅಂತ ಅರ್ಥ ಆಗ್ತತಿ ಅಂದ್ರೆ ಹೇಳಿ ನೋಡುನು. The king offered his firstborn child to river Narmada. He opened the gates of the state granary for his people. He forced his neighboring states to contribute to food. He set off relief camps to feed the hungry. ಯಾವ್ದಾಗತ್ತಿಲ್ಲ ಕರೆಕ್ಟ್ ಆನ್ಸರ್? ಆಪ್ಷನ್ ಎ. ಹೌದಾ? ದ ಕಿಂಗ್ ಆಫರ್ಡ್ ಈಸ್ ಫಸ್ಟ್ ಬಾರ್ನ್ ಚೈಲ್ಡ್ ಟು ರಿವರ್ ನರ್ಮದಾ. ಹೌದಾ? ಏನಂದ್ರ ನಮಗ ಮಳೆ ಕೊಟ್ಟಿದ್ದ ಆದ್ರ ನರ್ಮದಾ ನದಿಗೆ ಏನಂದ್ರ ನನಗೆ ಮೊದಲ ಹುಟ್ಟಿರ್ತಕ್ಕಂತ ಮಗುವನ್ನ ನಿನಗ ಅರ್ಪಿಸ್ತೀನಿ ಅಂತ ಇರ್ತಾನ. ಹೌದಾ? ಏನ ಆಫರ್ಡ್ ಈಸ್ ಫಸ್ಟ್ ಬಾರ್ನ್ ಚೈಲ್ಡ್ ಟು ರಿವರ್ ನರ್ಮದಾ. ಅರ್ಥ ಆಯ್ತು? ಹಾ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್, ದ ಕಿಂಗ್ ಪ್ರೇಡ್ ನರ್ಮದಾ ಫಾರ್. ಹೌದು? ಏನ್ ಕೇಳ್ತಾನ ಇಲ್ಲಿ ಕಿಂಗ? ನರ್ಮದಾ ನದಿ ಹತ್ರ ಏನ್ ಪ್ರೇಯರ್ ಮಾಡಿರ್ತಾನು? ಹೌದಾ? ಗ್ರೇನ್ಸ್, ಫೆಮೈನ್, ಚೈಲ್ಡ್, ರೈನ್. ಏನ್ ಪ್ರೇಯರ್ ಮಾಡಿರ್ತಾನ ಇಲ್ಲಿ? ಹೌದಾ? ಆಪ್ಷನ್ ಡಿ, ನಮಗ ಮಳೆಯನ್ನ ಕರುಣಿಸು, ನಮಗ ಮಳೆಯನ್ನ ತಂದು ಕೊಡು ಅಂತ ಹೇಳಿ ಏನ ನರ್ಮದಾ ನದಿ ಹತ್ರ ಏನ್ ಮಾಡಿರ್ತಾನು? ಪ್ರೇಯರ್ ಮಾಡಿರ್ತಾನು. ಆಪ್ಷನ್ ಡಿ, ರೇನ್. ನೆಕ್ಸ್ಟ್ ನೋಡ್ರಿ. ಬಿಫೋರ್ ಲಾಂಗ್ ಮೀನ್ಸ್. ಬಿಫೋರ್ ಲಾಂಗ್ ಮೀನ್ಸ್ ಅಂದ್ರ ನೀವ್ ಏನ್ ಮಾಡ್ಬೇಕಂದ್ರ ಪ್ಯಾಸೇಜ್ ಅನ್ನ ಅರ್ಥ ಮಾಡ್ಕೋಬೇಕಂದ್ರ ನಿಮ್ ಹತ್ರ ವೊಕ್ಯಾಬುಲರಿ ಜಾಸ್ತಿ ಇರ್ಬೇಕು. ಆಮೇಲೆ ಸಿನಾನಿಮ್ಸು, ಆಂಟೋನಿಮ್ಸು ಏನಂದ್ರ ಬಾಯಾಟಕ್ಕಿರ್ಬೇಕು. ನೀವು ನಿಮಗ ಯಾವ್ದೋ ಪ್ಯಾಸೇಜ್ದಾಗ ಏನಂದ್ರ ಆಂಟೋನಿಮ್ಸ್ ಅಂದ್ರ ವಿರುದ್ಧಾರ್ಥಕಗಳನ್ನ, ಸಮಾನಾರ್ಥಕ ಪದಗಳನ್ನ ಜಾಸ್ತಿ ಕೇಳಿರ್ತಾರ. ಅದಕ್ಕೆ ಏನ್ ಮಾಡ್ರಿ ಅಂದ್ರ ಅವನ ಜಾಸ್ತಿ ಫೋಕಸ್ ಮಾಡ್ರಿ. ಬಿಫೋರ್ ಲಾಂಗ್ ಮೀನ್ಸ್ ಅಂದ್ರ ಬಹಳ ಸಮಯವಾಗ್ಲಿಲ್ಲ, ಬಹಳ ಸಮಯವಾಗ್ಲಿಲ್ಲ ಅನ್ನೋದಕ್ಕ ಇನ್ನೊಂದು ಅರ್ಥ ಏನೈತಿ? ಮೀನ್ಸ್. ಅದರ ಅರ್ಥ ಏನೈತಿ? ವೆರಿ ಸೂನ್. ಅ ಲಾಂಗ್ ಟೈಮ್ ಆಗೋ ಅಂದ್ರ ಲಾಂಗ್ ಟೈಮ್ ಆಗೋ, ಫಾರ್ ಅ ಲಾಂಗ್ ಟೈಮ್, ವೆರಿ ಸೂನ್, ಇನ್ ದ ಫಾಸ್ಟ್. ಇಲ್ಲಿ ಆಪ್ಷನ್ ಯಾವ್ದಾಗತ್ತ? ಆಪ್ಷನ್ ಸಿ, ವೆರಿ ಸೂನ್. ಬಹಳ ಸಮಯವಿಲ್ಲ ಏನಂದ್ರ ಬಹಳ ಬೇಗನೆ ಅಲ್ಲಿ ಏನಾಗಿರ್ತೈತಿ? ಮಳೆ ಬಂದಿರ್ತೈತಿ. ಹೌದು? ಪ್ಯಾಸೇಜ್ ಅರ್ಥ ಆಯ್ತು ಎಲ್ಲರಿಗೂ? ಹಾ, ಇನ್ನು ಯಾರೆಲ್ಲ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆನ್ಲೈನ್ ತರಗತಿಗಳು ಪ್ರಾರಂಭವಾಗಿದ್ದು ಇನ್ನು ಯಾರೆಲ್ಲ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ.